ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಈ ವರ್ಷ KA ಕೌನ್ಸಿಲಿಂಗ್ ಮುಖಾಂತರ ಅಗ್ರಿಕಲ್ಚರ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋದ್ರೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ಕಾಲೇಜ್ಗೆ ಎಷ್ಟು ರ್ಯಾಂಕ್ ಬಂದ್ರೆ ನಿಮಗೆ ಸೀಟ್ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ನಾನು ಕೊಡುವಂತಹ ರ್ಯಾಂಕು ಓನ್ಲಿ KCT ಎಕ್ಸಾಮ್ ಬರೆದು ಬಂದಂತಹ ರ್ಯಾಂಕು. ನೀವೇನಾದರೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದವರಾಗಿದ್ರೆ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ವಿಡಿಯೋ ಮಾಡ್ತೀನಿ. ಇಲ್ಲಿ ನೀವು ನೋಡುವಂತಹ ಕಾಲೇಜು ಹೋದ ವರ್ಷ ಅಂದ್ರೆ 2025ರಲ್ಲಿ KA ಕೌನ್ಸಿಲಿಂಗ್ ನಲ್ಲಿ ಸೀಟ್ ಅಲಾಟ್ ಮಾಡ್ಕೊಂಡಂತ ಅಗ್ರಿಕಲ್ಚರ್ ಕಾಲೇಜಸ್. ಇದು KCT ಎಕ್ಸಾಮ್ ಬರೆದು ಅಗ್ರಿಕಲ್ಚರ್ ಸೀಟ್ ತಗೊಂಡಂತ ಕಾಲೇಜಸ್. ಇಲ್ಲಿ ನೀವು ನೋಡ್ಬೋದು, ಮೊದಲನೇದಾಗಿ ಈ ಕಾಲೇಜು ಆದಿಚುಂಚನಗಿರಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಸೈನ್ಸ್. ಇಲ್ಲಿ ನಿಮ್ಮ ಕ್ಯಾಟಗರಿಗೆ ಯಾವ ರ್ಯಾಂಕ್ ಅಲ್ಲಿ ಸೀಟ್ ಸಿಕ್ಕಿದೆ ಅಂತ ನೋಡ್ಕೊಳ್ಳಿ. ಇದು ಫಸ್ಟ್ ರೌಂಡ್ ನ ಸೀಟ್ ಅಲಾಟ್ಮೆಂಟ್ ಆದಂತ ಕಾಲೇಜಸ್. ಹಾಗೆ GKVK ಕಾಲೇಜ್ ಒಂದ್ಸಲ ನೋಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿ 2A ಆಗಿದ್ರೆ 2A, ಹಾಗೂ ಜನರಲ್ ಮೆರಿಟ್ ಅಲ್ಲಿ ನೋಡ್ಕೊಳ್ಳಿ. SC ST ನಿಮ್ಮ ಕ್ಯಾಟಗರಿ ಯಾವುದು ಅದರ ಮುಖಾಂತರ ನೀವು ನಿಮ್ಮ ರ್ಯಾಂಕ್ ಅನ್ನ ಒಂದ್ಸಲ ನೋಡ್ಕೊಳ್ಳಿ. ಇನ್ನು ಇದೇ ರೀತಿ ಇಲ್ಲಿ ಸುಮಾರು 20ರಿಂದ 25 ಕಾಲೇಜಸ್ ಇವೆ. ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಮಾಡ್ಕೊಂಡ ಕಾಲೇಜಸ್. ನೀವು ಒಂದ್ಸಲ ನಿಮ್ಮ ರ್ಯಾಂಕ್ ಅನ್ನ ಕಂಪೇರ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕ್ ಯಾವ ಕಾಲೇಜ್ಗೆ ಮ್ಯಾಚ್ ಆಗುತ್ತೆ ಅಂತ ಒಂದ್ಸಲ ನೋಡ್ಕೊಂಡು, ಈ ವರ್ಷ ಕೂಡ ಸಿಮಿಲರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ರ್ಯಾಂಕ್ ಜನರಲ್ ಮೆರಿಟ್ ಅಲ್ಲಿ 10,947 ಇದೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ನಿಮ್ಗೆ ಈ ಕಾಲೇಜು ಸಿಗುವಂತ ಚಾನ್ಸಸ್ ಇರುತ್ತೆ. ಇಲ್ಲೊಂದ್ಸಲ ನೋಡ್ಕೊಳ್ಳಿ, ಇದು ಯಾವ ಕಾಲೇಜ್ ಅಂತ. ಶಿವಮೊಗ್ಗ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಶಿವಮೊಗ್ಗ ಸಿಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸಿಮಿಲರ್ ಆಗಿ ಇರುತ್ತೆ, ಜಾಸ್ತಿ ಏನು ವ್ಯತ್ಯಾಸ ಆಗೋದಿಲ್ಲ. ಪ್ರೀವಿಯಸ್ ಇಯರ್ ಕಟ್ ಆಫ್ ಏನಿರುತ್ತೆ ಅದರ ಮುಖಾಂತರ ಈ ವರ್ಷದ ಕಟ್ ಆಫ್ ಅನ್ನ ನೀವು ಕಂಪೇರ್ ಮಾಡ್ಕೊಂಡು ನೀವು ಒಂದು ಎಸ್ಟಿಮೇಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ. ಇದೇ ರೀತಿ ಇಲ್ಲಿ ಸಾಕಷ್ಟು ಕಾಲೇಜಸ್ ಇವೆ. ಪ್ರತಿಯೊಂದು ಕಾಲೇಜಸ್ ಅಲ್ಲಿ ನೀವು ನಿಮ್ಮ ರ್ಯಾಂಕ್ ಅನ್ನ ಕಂಪೇರ್ ಮಾಡ್ಕೊಂಡು ಈ ವರ್ಷ ಯಾವ ಕಾಲೇಜ್ ಸಿಗುತ್ತೆ ಅಂತ ನೋಡ್ಕೊಳ್ಳಿ. ಇನ್ನು ಇಲ್ಲಿ ಎಲ್ಲ ಇರೋ ಕಾಲೇಜು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಮಾಡ್ಕೊಂಡಂತಹ ಕಾಲೇಜಸ್. ಇನ್ನು ನಿಮ್ಗೆ ಈ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ನಾನು ಇನ್ನು ಸೆಕೆಂಡ್ ರೌಂಡ್ ನ ಲಿಸ್ಟ್ ಅನ್ನು ಕೂಡ ಕೊಡ್ತೀನಿ. ಅದನ್ನ ಒಂದ್ಸಲ ನೀವು ಕಂಪೇರ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು, ಇದು ಸೆಕೆಂಡ್ ರೌಂಡ್ ನ ಲಿಸ್ಟ್, ಹೋದ ವರ್ಷದ ಲಿಸ್ಟ್. ನಿಮ್ಗೇನಾದ್ರೂ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ನಿಮ್ಮ ರ್ಯಾಂಕ್ ಏನಿದೆಯೋ ಅದನ್ನ ಸೆಕೆಂಡ್ ರೌಂಡ್ ಲಿಸ್ಟ್ ಗೆ ಕಂಪೇರ್ ಮಾಡ್ಕೊಳ್ಳಿ. ಕಂಪೇರ್ ಮಾಡ್ಕೊಂಡು ನಿಮ್ಗೆ ಯಾವ ಕಾಲೇಜಲ್ಲಿ ನಿಮ್ಮ ರ್ಯಾಂಕ್ ಮ್ಯಾಚಿಂಗ್ ಇದೆಯೋ ಅಥವಾ ಅದರ ಸುತ್ತಮುತ್ತ ಇದೆಯೋ ನಿಮ್ಗೆ ಆ ಕಾಲೇಜ್ ಸಿಗುವ ಚಾನ್ಸಸ್ ಇರುತ್ತೆ. ಇಲ್ಲಿ ಕೂಡ ಹೋದ್ ರೌಂಡ್ ಅಲ್ಲಿ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಕಾಲೇಜಸ್ ಇವೆ ಆ ಎಲ್ಲಾ ಕಾಲೇಜಸ್ ಸೀಟ್ ಅಲಾಟ್ಮೆಂಟ್ ಮತ್ತೊಂದ್ಸಲ ಮಾಡ್ಕೊಂಡಿದೆ ಸೆಕೆಂಡ್ ರೌಂಡ್ ಅಲ್ಲಿ. ನಿಮ್ಮ ಈ ವರ್ಷದ ರ್ಯಾಂಕ್ ಅನ್ನ ಈ ಲಿಸ್ಟ್ ಗೆ ಒಂದ್ಸಲ ಕಂಪೇರ್ ಮಾಡ್ಕೊಂಡು ನಿಮ್ಗೆ ಈ ವರ್ಷ ಸೀಟ್ ಸಿಗುತ್ತೋ ಇಲ್ಲೋ ಅಂತ ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ನಾನು ಒಂದೊಂದಾಗಿ ತೋರಿಸ್ತೀನಿ ಯಾವ ಕಾಲೇಜ್ ಅಂತ. ನೀವು ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ನಿಮ್ಮ ರ್ಯಾಂಕ್ ಅನ್ನ ಕಂಪೇರ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ರ್ಯಾಂಕ್ ಇಲ್ಲಿ ಕೂಡ ಮ್ಯಾಚ್ ಆಗಿಲ್ಲ ಅಂದ್ರೆ ನೀವು ಥರ್ಡ್ ರೌಂಡ್ ಅಲ್ಲಿ ನಿಮ್ಮ ರ್ಯಾಂಕ್ ಅನ್ನ ಕಂಪೇರ್ ಮಾಡ್ಕೊಳ್ಳಿ. ಒಂದ್ಸಲ ಈ ಎಲ್ಲಾ ಕಾಲೇಜ್ ಲಿಸ್ಟ್ ಅಲ್ಲಿ ನಿಮ್ಮ ರ್ಯಾಂಕ್ ಅನ್ನ ಕಂಪೇರ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ರ್ಯಾಂಕ್ ಮ್ಯಾಚಿಂಗ್ ಆಗಿಲ್ಲ ಅಥವಾ ನಿಮ್ಮ ರ್ಯಾಂಕ್ ಇನ್ನೂ ಜಾಸ್ತಿ ಇದೆ ಅಂದ್ರೆ ನಿಮ್ಗೆ ಥರ್ಡ್ ರೌಂಡ್ ನ ಲಿಸ್ಟ್ ಅನ್ನ ಕೂಡ ಕೊಡ್ತೀನಿ. ಇದನ್ನ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೆಕೆಂಡ್ ರೌಂಡ್ ನ ಲಿಸ್ಟ್ ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು, ಇದು ಥರ್ಡ್ ರೌಂಡ್ ಅಗ್ರಿಕಲ್ಚರ್ ಕಟ್ ಆಫ್ ಲಿಸ್ಟ್. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಮ ರ್ಯಾಂಕಿಂಗ್ಗೆ ಯಾವುದೇ ಕಾಲೇಜ್ ಅಲಾಟ್ ಆಗಿಲ್ಲ ಅಂದ್ರೆ ನೀವು ಥರ್ಡ್ ರೌಂಡ್ ಅಲ್ಲಿ ನಿಮ್ಮ ರ್ಯಾಂಕಿಂಗ್ ಅನ್ನ ಕಂಪೇರ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಫಸ್ಟ್ ರೌಂಡ್ ಹಾಗೂ ಸೆಕೆಂಡ್ ರೌಂಡ್ ಅಲ್ಲಿ ಇರೋ ಎಲ್ಲಾ ಕಾಲೇಜಸ್ ಲಿಸ್ಟ್ ಇದೆ. ನಿಮ್ಮ ರ್ಯಾಂಕ್ ಯಾವ ಕಾಲೇಜ್ಗೆ ಮ್ಯಾಚಿಂಗ್ ಆಗುತ್ತೆ ಅಥವಾ ಅದರ ಸುತ್ತಮುತ್ತ ಇದೆಯೋ ನಿಮ್ಗೆ ಆ ಕಾಲೇಜ್ ಸಿಗುವ ಸಾಧ್ಯತೆ ಇರುತ್ತೆ. ಫಸ್ಟ್ ರೌಂಡ್ ಹಾಗೂ ಸೆಕೆಂಡ್ ರೌಂಡ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ರ್ಯಾಂಕ್ ಇದ್ರೂ ಕೂಡ ನಿಮ್ಗೆ ಥರ್ಡ್ ರೌಂಡ್ ಅಲ್ಲಿ ಕಾಲೇಜಸ್ ಸಿಗುತ್ತೆ. ನಿಮ್ಮ ಕ್ಯಾಟಗರಿ ರ್ಯಾಂಕ್ ಅನ್ನ ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಲ್ಲಾ ಕಾಲೇಜಸ್ ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ. ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಮ ಕಾಲೇಜ್ ರ್ಯಾಂಕಿಂಗ್ ಅನ್ನ ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಗಮನಿಸಬಹುದು, SC ಕ್ಯಾಟಗರಿಯಲ್ಲಿ ಸ್ವಲ್ಪ
ಜಾಸ್ತಿ ರ್ಯಾಂಕಿಂಗ್ ಬಂದರೂ ಕೂಡ ಸೀಟ್ ಅಲಾಟ್ ಆಗಿದೆ ಹಾಗೂ ST ಕ್ಯಾಟಗರಿಗೂ ಕೂಡ ಜಾಸ್ತಿ ರ್ಯಾಂಕ್ ಬಂದು ಕೂಡ ಸೀಟ್ ಅಲಾಟ್ ಆಗಿದೆ. ಯಾಕಪ್ಪ ಅಂದರೆ ಈ ಎರಡು ಕ್ಯಾಟಗರಿಗಳು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಸ್ವಲ್ಪ ಜಾಸ್ತಿ ರ್ಯಾಂಕಿಂಗ್ ಬಂದರೂ ಕೂಡ ಅವರಿಗೆ ಸೀಟ್ ಅಲಾಟ್ ಆಗಿದೆ. ಈ ಎಲ್ಲ ಕಾಲೇಜ್ ಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಆಗಿ ಕೊಟ್ಟಿರ್ತೀನಿ. ನೀವು ಆ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರ್ಯಾಂಕನ್ನು ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೊಂದು ಡೌಟ್ ಬಂದಿರ್ಬೋದು, ಏನಪ್ಪಾ ಅಂದ್ರೆ ಕೆಲ ಸ್ಟೂಡೆಂಟ್ಸು KCT ಎಕ್ಸಾಮ್ ಕೂಡ ಬರ್ದಿರ್ತಾರೆ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಬರ್ದಿರ್ತಾರೆ. ಅವರಿಗೆ ಒಂದು ಡೌಟ್ ಇರುತ್ತೆ, ನಮ್ಮ ರ್ಯಾಂಕ್ ಯಾವ ಎಕ್ಸಾಮಿನ ಆಧಾರದ ಮೇಲೆ ಕೊಡ್ತಾರೆ ಅಂತ. ನೀವು ಟೆನ್ಷನ್ ತಗೋಬೇಡಿ. ನಿಮ್ಮ ರ್ಯಾಂಕ್ ಅನ್ನ ನೀವು ಬರೆದಂತ ಎಕ್ಸಾಮ್ ಅಲ್ಲಿ ಎರಡೂ ಎಕ್ಸಾಮ್ ಅಲ್ಲಿ ಚೆನ್ನಾಗಿರೋ ರ್ಯಾಂಕ್ ಆಧಾರದ ಮೇಲೆ ನಿಮ್ಗೆ ಕಾಲೇಜ್ ಅನ್ನ ಸೆಲೆಕ್ಟ್ ಮಾಡಲು ಅವಕಾಶ ಸಿಗುತ್ತೆ. ಐ ಹೋಪ್ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ನಿಮ್ಮ ರ್ಯಾಂಕ್ಗೆ ಯಾವ ಅಗ್ರಿಕಲ್ಚರ್ ಕಾಲೇಜ್ ಸಿಗುತ್ತೆ ಅಂತ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಅಗ್ರಿಕಲ್ಚರ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿದ್ರೆ ಅವರಿಗೆ ಕೂಡ ಶೇರ್ ಮಾಡಿ.